ಏ ನಿಂತ್ಕೊಳ್ಳೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಸವ ಜಯಂತಿ ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇದು ನಮ್ಮ ಅಜ್ಜಿ ಊರಲ್ಲಿ ನಡೆದಂತಹ ಬಸವ ಜಯಂತಿ ಆಚರಣೆ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಅಜ್ಜಿ ಊರಲ್ಲಿ ಆಲ್ಮೋಸ್ಟ್ ಒಂದು 75 ಇಯರ್ಸ್ ಹಿಂದೆಯಿಂದನೂ ಬಸವ ಜಯಂತಿನ ಆಚರಿಸ್ಕೊಂಡು ಬರ್ತಿದ್ದಾರೆ. ಸೊ ನಮಗೆ ಗೊತ್ತಿರೋಂಗೆ 75 ವರ್ಷದಿಂದ ಆಚರಿಸ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತು. ಆದರೆ ಹಿಂದೆ ಎಷ್ಟು ವರ್ಷದಿಂದ ಆಚರಿಸ್ತಿದ್ದಾರೋ ಅದು ಗೊತ್ತಿಲ್ಲ. ಬಟ್ ಹಿಂದಿನ ಕಾಲದಿಂದನೂ ಬಸವ ಜಯಂತಿನ ತುಂಬಾ ಗ್ರ್ಯಾಂಡಾಗಿ ಬಸವ ಜಯಂತಿ ದಿವಸನೇ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಅದರಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ 10 ಹಳ್ಳಿಗಳಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಬಸವ ಜಯಂತಿ ತುಂಬಾ ಫೇಮಸ್ ಆಗಿದೆ. ಇದು ಬಸವ ಜಯಂತಿ ದಿನ ಮಾರ್ನಿಂಗ್ ತೆಗ್ದಿರೋಂಥ ವಿಡಿಯೋ. ಇಲ್ಲಿ ನೋಡಿ, ಒಂದು ಕಂಬನ ಇಲ್ಲಿ ಕೆಳಗಡೆ ಪೂಜೆ ಮಾಡ್ತಿದ್ದಾರೆ, ಜೊತೆಗೆ ಇಲ್ಲೊಂದು ಬೋರ್ಡ್ನ ಪೂಜೆ ಮಾಡ್ತಿದ್ದಾರೆ. ಆ ಬೋರ್ಡು ನಮ್ಮ ತಾತನ ಮನೆಯವರು ಮಾಡಿಸಿರುವಂಥ ಬೋರ್ಡು. ಸೊ ಅದರಿಂದ ನಮ್ಮ ಮನೆಯಿಂದ ಪ್ರತಿ ವರ್ಷ ಆ ಬೋರ್ಡ್ಗೆ ಫಸ್ಟ್ ಪೂಜೆನ ಮಾಡ್ತಾರೆ ಮಾರ್ನಿಂಗು. ಸೊ ಅದಾದಮೇಲೆ ಇಲ್ಲಿ ಕಂಬನ ಆಲ್ಮೋಸ್ಟ್ ಈ ಕಂಬ ಒಂದು 2 ತೆಂಗಿನ ಮರದಷ್ಟು ಹೈಟ್ ಇದೆ. ಸೊ ಈ ಕಂಬನ ಇಲ್ಲಿ ನೆಟ್ಟು ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡಿ ಆಮೇಲೆ ಬಸವ ಜಯಂತಿನ ಸೆಲೆಬ್ರೇಷನ್ ಮಾಡೋದು ಇಲ್ಲಿ. ಸೊ ಅದರಿಂದ ಇದು ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಪ್ರತಿ ವರ್ಷ ಇದೇ ಥರ ಮಾಡ್ತಾರೆ. ಸೊ ಈಗ 3 ಇಯರ್ಸಿಂದ ಯಾವುದೇ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿರಲಿಲ್ಲ, ಯಾಕಂದರೆ ಕೊರೋನಾ ಇತ್ತು ಮತ್ತು ಸ್ವಲ್ಪ ಎಲೆಕ್ಷನ್ ಇರೋದ್ರಿಂದ ಯಾವುದೇ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಬಟ್ ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದು ಬಸವ ಜಯಂತಿ ದಿವಸದ ಮೊದಲನೇ ಪೂಜೆ ಆಗಿರುತ್ತೆ. ಸೊ ಇವಾಗ ನಾವು ಅಡುಗೆ ಎಲ್ಲ ಮುಗಿಸಿ ಮನೆಯಲ್ಲಿ ಇವಾಗ ಮಠದ ಹತ್ರ ಬಂದ್ವಿ, ಪೂಜೆ ಮಾಡಿಸ್ಬೇಕು. ಅಲ್ಲಿ ಬಸವ ಜಯಂತಿ ಪ್ರಯುಕ್ತ ಪ್ರತಿಯೊಂದು ಮನೆಯವರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಮೆರವಣಿಗೆಗೆ ಏನೇನು ಸಿದ್ಧತೆಗಳು ಬೇಕು ಎಲ್ಲ ನಡೀತಾ ಇರುತ್ತೆ. ಅದ್ರ ಜೊತೆಗೆ ರಾತ್ರಿ ಊಟದ ವ್ಯವಸ್ಥೆನೂ ಸಹ ಇರುತ್ತೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಹೋಗಿ ಊಟ ಎಲ್ಲ ಮುಗಿಸಿ ಅದಾದಮೇಲೆ ನಮ್ಮ ಅಕ್ಕಂದು ಬರ್ತ್ಡೇ ಸೆಲೆಬ್ರೇಷನ್ ಇದೆ. ಸೊ ಬರ್ತ್ಡೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ತುಂಬಾ ಮಳೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ 8 ಗಂಟೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಊಟ ಮಾಡಿಕೊಂಡು ಅದಾದಮೇಲೆ ಬರ್ತ್ಡೇ ಸೆಲೆಬ್ರೇಷನು. ನಮ್ಮ ಅಕ್ಕಂದು ಇವತ್ತು ಬರ್ತ್ಡೇ ಇದೆ. ಸೊ ಅದರಿಂದ ಅವ್ರ ಮಕ್ಕಳೆಲ್ಲ ಸೇರಿ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಕೇಕ್ನ ತಂದಿದ್ದಾರೆ. ಸೊ ಕೇಕ್ನ ಕಟ್ ಮಾಡಿಸ್ತಾ ಇದ್ದೀವಿ. ನಮ್ಮ ಸಿಂಚನ, ರಚನಾ ಮತ್ತು ದೀಕ್ಷಿತ್ ಇದ್ದಾರಲ್ಲ, ಅವ್ರ ಮಮ್ಮಿ. ಸೊ ಅದಕ್ಕೋಸ್ಕರ ಇವತ್ತು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ.
ನಾವು ಊಟ ಎಲ್ಲ ಮುಗಿಸಿ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ. ಬಟ್ ಮಳೆ ಅಂತೂ ನಿಂತೇ ಇರಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ 8 o'clock ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಗೆಸ್ಟ್ಗಳಿಗೂ ತುಂಬಾ ಕಷ್ಟ ಆಯಿತು, ಹೋಗೋರು ಬರೋರಿಗೆ ತುಂಬಾ ಕಷ್ಟ ಆಯಿತು. ಸೊ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ದು 11 ಗಂಟೆ. ನಮ್ಮನೆ ಹತ್ರ ಬಂದಾಗ 4 ಗಂಟೆ ಆಗಿತ್ತು ಬೆಳಗಿನ ಜಾವ. ಕೊನೆ ತನಕ ಅಂದರೆ 6 ಗಂಟೆ ಆಯಿತು ಮೆರವಣಿಗೆ ಎಲ್ಲ ಕಂಪ್ಲೀಟಾಗಿ ಮುಗಿಯೋ ತನಕ. 6 o'clock ಆಯಿತು ಮಾರ್ನಿಂಗು. ಇಲ್ಲಿ ತುಂಬಾ ಹೈಲೈಟ್ ಆಗಿರೋದು ಮರದಲ್ಲಿ ಮಾಡಿರುವಂತಹ ಗಾಡಿ ಗೊಂಬೆಗಳು. ಅಂದರೆ ಅದರೊಳಗಡೆ ಮನುಷ್ಯರು ಇರ್ತಾರೆ. ಸೊ ಮನುಷ್ಯರು ಒಳಗಡೆ ಇದ್ದು ಗೊಂಬೆಗಳನ್ನ ಆಟ ಆಡಿಸ್ತಾ ಇರ್ತಾರೆ. ಸೊ ಇದು ತುಂಬಾ ಅಟ್ರ್ಯಾಕ್ಷನ್ ಆಗಿರುವಂಥ ಮತ್ತು ಈ ಊರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಈ ಗಾಡಿ ಗೊಂಬೆಗಳು. ನೋಡಿ, ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನನಗಂತೂ ಇದು ನೋಡೋಕ್ಕೋಸ್ಕರನೇ ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಬಸವ ಜಯಂತಿ ಸೆಲೆಬ್ರೇಷನ್ಗೆ ಪ್ರತಿ ವರ್ಷವೂ ಮಿಸ್ ಮಾಡದೆ ಹೋಗ್ತೀನಿ. ಸೊ ಈ ಗಾಡಿ ಗೊಂಬೆಗಳು ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಹಬ್ಬನ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಮೇಯ್ನ್ ಅಟ್ರ್ಯಾಕ್ಷನ್ ಇದು. ಸೊ ಇದು ಮೆರವಣಿಗೆಯ ಪ್ರತಿಯೊಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಮಾರಿ ಕುಣಿತ ಮತ್ತು ಈ ಗಾಡಿ ಗೊಂಬೆಗಳ ಆಟ, ಅದಾದಮೇಲೆ ನಂದಿ ಧ್ವಜ, ಸೊ ಅದಾದಮೇಲೆ ವೀರಗಾಸೆ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಅಳವಡಿಸಿದ್ರು. ಯಾವ್ಯಾವ ರೀತಿ ಕಾರ್ಯಕ್ರಮಗಳಿತ್ತು, ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಅನ್ನೋ ಮುಂದೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.
ಬಸವ ಜಯಂತಿ ಸೆಲೆಬ್ರೇಷನ್ ಮಾಡಿದಾದ್ಮೇಲೆ ಅದರ ನೆಕ್ಸ್ಟ್ ಡೇ ಓಕಳಿನ ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಮನೆಯಲ್ಲೂ ಪೂಜೆ ಮಾಡಿ ಒಂದು ಹಂಡೆ ನೀರನ್ನ ಅದ್ರ ಜೊತೆಗೆ ಅರಿಶಿಣ ಮತ್ತು ಸುಣ್ಣನ ಮಿಕ್ಸ್ ಮಾಡಿ ಅದನ್ನು ಪೂಜೆ ಮಾಡಿ ನಾವು ರಂಗೋಲಿ ಬಿಡೋ ಜಾಗದಲ್ಲಿ ಇಡಬೇಕು. ಸೊ ಅದನ್ನು ಅವರು ತಗೊಂಡು ಓಕಳಿನ ಆಚರಣೆ ಮಾಡ್ತಾರೆ. ಸೊ ಇದು ಇಲ್ಲಿ ಇನ್ನೊಂದು ಮೇಯ್ನ್ ಅಟ್ರಾಕ್ಷನ್ನು. ಸೊ ನೋಡಿದ್ರಲ್ಲ ನಮ್ಮ ಅಜ್ಜಿ ಊರಲ್ಲಿ ಯಾವ ರೀತಿ ಬಸವ ಜಯಂತಿನ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದರೆ ಮಾರ್ನಿಂಗ್ ಪೂಜೆ, ಕಂಬದ ಪೂಜೆ ಇರ್ಬೋದು, ಅದಾದಮೇಲೆ ಮಟ್ಟದಲ್ಲಿ ಪೂಜೆ, ಅದಾದಮೇಲೆ ನೆಕ್ಸ್ಟು ಮೆರವಣಿಗೆ ಯಾವ ರೀತಿ ಡಿಫ್ರೆಂಟಾಗಿ ಪಲ್ಲಕ್ಕಿಯಲ್ಲಿ ಸ್ವಾಮೀಜಿಗಳನ್ನ ಕುಣಿಸ್ಕೊಂಡು ಮೆರವಣಿಗೆ ಮಾಡೋದಿರ್ಬೋದು, ಅದಾದಮೇಲೆ ನೆಕ್ಸ್ಟು ಅಲ್ಲಿ ಮೇನ್ ಅಟ್ರಾಕ್ಷನ್ ಆಗಿರುವಂಥ ಗಾಡಿ ಗೊಂಬೆಗಳಾಗಿರ್ಬೋದು ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನನಗಂತೂ ಇದು ತುಂಬಾ ಇಷ್ಟ. ಅದ್ರ ಜೊತೆಗೆ ಬೆಳಗ್ಗೆ ನಡೆದಂತಹ ಓಕಳಿ ಆಗಿರ್ಬೋದು. ಸೊ ಅದ್ರ ಜೊತೆಗೆ ನಮ್ಮ ಅಕ್ಕನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ. ಸೊ ಇಷ್ಟು ನಿಮಗೆ ಇಷ್ಟ ಆಗಿದ್ದರೆ, ನಾನು ಮಾಡಿದಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.